ಎಲ್ಲರೂ ರಾಘವೇಂದ್ರ ಸೀರಿಯಲ್ ಅನ್ನ ನೋಡ್ತಾ ಇರ್ತೀರಾ. ಈ ಧಾರಾವಾಹಿಯಲ್ಲಿ ತುಂಬಾ ಚೆನ್ನಾಗಿ ಇವರು ನಟಿಸ್ತಾ ಇದ್ದಾರೆ. ಸೊ ನಿನ್ನೆ ತಾನೇ ಕಂಪ್ಲೀಟ್ ಆಗಿ ಏನು ರಾಯರು ರಾಘವೇಂದ್ರ ಸ್ವಾಮಿ ಆಗ್ತಾ ಇದ್ದಾರೆ, ಅವರು ಗುರುಗಳಿಗೆ ಪಾದಪೂಜೆಯನ್ನ ಮಾಡಿ ನಮಸ್ಕರಿಸ್ತಾರೆ. ಆ ಒಂದು ಗುರುಗಳ ಪಾತ್ರವನ್ನ ನಿಭಾಯಿಸ್ತಾ ಇರೋದು ಇವರ ಹೆಸರು ಭರತ್ ಅಂತ. ಇದಕ್ಕೂ ಮುಂಚೆ ಒಂದು ಸಿನಿಮಾದಲ್ಲೂ ಸಹ ನಟಿಸಿದ್ದಾರೆ. ಒಂದು ತುಂಬಾನೇ ಮೇನ್ ರೋಲು ನಟಿಸ್ತಾ ಇದ್ದಾರೆ. ಈಗ ತುಂಬಾ ಅದ್ಭುತವಾದಂತ ನಟನೆ ಅನ್ಬೋದು. ತುಂಬಾ ಚೆನ್ನಾಗಿ ಮುಂಚೆಯಿಂದಲೂ ಕೂಡ ಅಂದ್ರೆ ವಿಜೇಂದ್ರ ತೀರ್ಥರು ಇರ್ತಾರಲ್ಲ, ಅವರ ಶಿಷ್ಯರಾಗಿ ಈ ಒಂದು ಗುರುಗಳು ಪಾತ್ರವನ್ನ ನಿಭಾಯಿಸ್ತಾ ಇದ್ದಾರೆ. ಆಗಿಂದ ಕೂಡ ನಿಭಾಯಿಸ್ತಾ ಇದ್ದಾರೆ. ಸೊ ಈಗಲೂ ಕೂಡ ಏನು ಈಗ ರಾಯರಿಗೆ ಗುರು ದೀಕ್ಷೆಯನ್ನ ಸನ್ಯಾಸತ್ವ ತೆಗೆದುಕೊಳ್ಳಕ್ಕೆ ಹೇಳುವಂತದ್ದು, ಮಾರ್ಗದರ್ಶನ ಕೊಡುವಂತದ್ದು ಇವರೇ. ನಂತರ ಏನು ರಾಯರು ಬಂದು ನಮಸ್ಕರಿಸಿ ಪಾದಪೂಜೆಯನ್ನ ಮಾಡಿ ಇವರಿಗೆ ಏನು ಆರತಿಯನ್ನ ಮಾಡುವಂತದ್ದು ಎಲ್ಲವನ್ನೂ ಕೂಡ ನೋಡಿರ್ತಾರೆ. ಎಪಿಸೋಡ್ ನಲ್ಲಿ ಬರ್ತಾ ಇದೆ. ಇವರ ಒಂದು ನಟನೆ ಬಹಳಷ್ಟು ಚೆನ್ನಾಗಿದ್ದು ಜನರಿಗೆ ತುಂಬಾನೇ ಇಷ್ಟ ಆಗಿದೆ. ಮತ್ತೆ ಯಾರಿವರು ಅಂತ ತಿಳ್ಕೊಳ್ಳೋಕೆ ತುಂಬಾನೇ ಪ್ರಯತ್ನ ಪಡ್ತಾ ಇರ್ತಾರೆ. ಇವರ ನಿಜವಾದ ಹೆಸರು ಭರತ್ ಅಂತ. ಇವರ ಕೆಲವೊಂದಿಷ್ಟು ಅಪರೂಪದ ರಿಯಲ್ ಲೈಫ್ ಕ್ಷಣಗಳನ್ನ ನೋಡ್ತಾ ಇರಬಹುದು. ತುಂಬಾ ಅದ್ಭುತವಾದಂತ ನಟ. ಇಂಥವ್ರಿಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು. ಇವರಿಗೆ ಒಳ್ಳೊಳ್ಳೆ ಅವಕಾಶಗಳು ಸಿಗಬೇಕು. ತುಂಬಾ ಅದ್ಭುತವಾದಂತ ಒಂದು ಡಿವೋಷನಲ್ ಧಾರಾವಾಹಿಯಲ್ಲಿ ನಟಿಸ್ತಾ ಇದ್ದಾರೆ. ಕೊಟ್ಟಂತ ಪಾತ್ರವನ್ನ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದಾರೆ. ಈ ಒಂದು ಧಾರಾವಾಹಿಯನ್ನ ನಿರ್ದೇಶನ ಮಾಡ್ತಿರೋದು ನವೀನ್ ಕೃಷ್ಣ ಅವರು. ಇವರು ಅದ್ಭುತವಾಗಿ ಭೂಮಿಗೆ ಬಂದ ಭಗವಂತ ಧಾರಾವಾಹಿಯಲ್ಲಿ ಹೀರೋ ಆಗಿ ಕಾಣಿಸ್ಕೊಂಡಿರ್ತಾರೆ, ನೋಡಿರ್ತೀರಾ. ಸೊ ಒಳ್ಳೊಳ್ಳೆ ಕಲಾವಿದರು ರಾಘವೇಂದ್ರ ಮಹಾತ್ಮೆ ಧಾರಾವಾಹಿಯಲ್ಲಿ ಇದ್ದಾರೆ. ಸೊ ಎಲ್ಲರೂ ಕೂಡ ಒಳ್ಳೆ ವಿಶೇಷವಾದಂತಹ ಪಾತ್ರವನ್ನ ನಿಭಾಯಿಸಿದ್ದಾರೆ. ಈಗ ಧಾರಾವಾಹಿ ಅಂತೂ ತುಂಬಾ ಚೆನ್ನಾಗಿ ಒಂದು ಪವಿತ್ರವಾದಂತಹ ಒಂದು ಸಂಚಿಕೆ ಬರ್ತಾ ಇದೆ ಅನ್ಬೋದು. ಇನ್ಮೇಲೆ ರಾಘವೇಂದ್ರ ಸ್ವಾಮಿ ಅವರನ್ನ ನೋಡ್ಬೋದು ಎಲ್ಲರೂ ಕೂಡ. ಅಂದ್ರೆ ಕಲಿಯುಗದ ಸ್ವಾಮಿ ರಾಯರನ್ನ ನೋಡ್ಬೋದು, ಎಲ್ಲರೂ ಖುಷಿ ಪಡ್ಬೋದು. ಸೊ ಇಷ್ಟು ದಿವಸ ಯಾವಾಗ ರಾಯರ ಆಗಮನವಾಗುತ್ತೆ ಅಂತ ಕಾಯ್ತಾ ಇದ್ರು. ವೆಂಕಟನಾಥನೇ ರಾಯರಾಗಿರುವಂತದ್ದು. ಜೊತೆಗೆ ಅವರು ದೀಕ್ಷೆನ ಸ್ವೀಕರಿಸುವುದನ್ನ ಈಗ ಎಲ್ಲರೂ ನೋಡಬಹುದು. ಮಂತ್ರಾಲಯಕ್ಕೆ ಎಲ್ಲರೂ ಕೂಡ ಹೋಗ್ತಾರೆ. ಆದ್ರೆ ರಾಘವೇಂದ್ರ ಸ್ವಾಮಿ ಅವರ ಒಂದು ಚರಿತ್ರೆ ತಿಳ್ಕೊಬೇಕು ಅಂತ ತುಂಬಾ ಜನರಿಗೆ ಆಸಕ್ತಿ ಇರುತ್ತೆ. ಈ ಒಂದು ಧಾರಾವಾಹಿನ ಪ್ರತಿ ವೀಕೆಂಡ್ ನೋಡಿದ್ರೆ ಗೊತ್ತಾಗುತ್ತೆ. ಶನಿವಾರ ಭಾನುವಾರ 6 ಗಂಟೆಯಿಂದ 7 ಗಂಟೆ ತನಕ ಬರುತ್ತೆ. ಸೊ ಇದರಲ್ಲಿ ಈ ಒಂದು ಗುರುಗಳ ಪಾತ್ರವನ್ನ ನಿಭಾಯಿಸ್ತಾ ಇರೋದು ಭರತ್ ಹೆಸರು. ತುಂಬಾನೇ ಅದ್ಭುತವಾಗಿ ಕೂಡ ನಟಿಸ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಇಷ್ಟ ಆಗ್ತದೆ. ಉತ್ತಮವಾದಂತಹ TRP ರೇಟಿಂಗ್ ಸಹ ಇದೆ. ಜನರು ಕೂಡ ಪ್ರತಿ ವೀಕೆಂಡ್ ಈ ಒಂದು ಧಾರಾವಾಹಿನ ನೋಡಕ್ಕೆ ಕೊಳ್ತು ಬೀಳ್ತಾರೆ. ಮುಂಚೆ ಪ್ರತಿ ದಿವಸ ಬರೋದು, ಬಟ್ ಬೇರೆ ಧಾರಾವಾಹಿಗಳಿಗೆ ಜಾಗ ಮಾಡ್ಕೊಡ್ಬೇಕಲ್ಲ, ಅದಕ್ಕೆ ಇದನ್ನ ವೀಕೆಂಡ್ ಗೆ ಹಾಕ್ತಾರೆ. ವೀಕೆಂಡ್ ಜನರು ಕೂಡ ನೋಡಿ ಖುಷಿ ಪಡ್ತಾ ಇದ್ದಾರೆ. ಈಗ ರಾಘವೇಂದ್ರ ಸ್ವಾಮಿ ಅವರ ಆಗಮನವಾಗಿದೆ. ಅಪ್ಪಣೆ ಪಡ್ಕೊಂಡು ಅಂದ್ರೆ ಗುರುಗಳ ಆಶೀರ್ವಾದವನ್ನ ಸಹ ಪಡ್ಕೊಳ್ತಾರೆ ಸ್ವಾಮಿ ರಾಘವೇಂದ್ರ ಸ್ವಾಮಿ ಅವರು. ಸನ್ಯಾಸ ದೀಕ್ಷೆಯನ್ನು ಕೂಡ ಸ್ವೀಕರಿಸ್ತಾರೆ. ಇವರ ಮಾರ್ಗದರ್ಶನದಲ್ಲಿ ಈಗ ಮುಂದೆ ಸ್ವಾಮಿ ಅವರ ಒಂದು ನಡೆ ಕೂಡ ನಡೆಯುವಂತದ್ದು ಮುಂದೆ ತುಂಬಾನೇ ಚೆನ್ನಾಗಿರುತ್ತೆ. ಎಲ್ಲರೂ ಕೂಡ ಮಿಸ್ ಮಾಡದೆ ನೋಡಿ. ಇನ್ನಷ್ಟು ಚೆನ್ನಾಗಿ ಬರ್ತಾ ಹೋಗುತ್ತೆ. ಎಲ್ಲರೂ ಕೂಡ ಎಂಜಾಯ್ ಸಹ ಮಾಡಬಹುದು.